ಶಾಲೆ ಕಾಲೇಜಿನಲ್ಲಿ ಹಿಜಾಬ್ಗೆ ಅವಕಾಶದ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತಿಯಾಗಿ ಹಿಂದೂ ಪರ ಸಂಘಟನೆಗಳು ಪ್ರತಿತಂತ್ರವನ್ನ ಹೆಣೆದಿವೆ. ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಅದಕ್ಕೆ ಪ್ರತಿಯಾಗಿ ಆಕ್ರೋಶಗೊಂಡಂತಹ ಹಿಂದೂ ಪರ ಸಂಘಟನೆಗಳು ಪ್ರತಿತಂತ್ರವನ್ನ ಹೆಣೆದಿವೆ. ಹಿಜಾಬ್ಗೆ ಸೆಡ್ಡು ಹೊಡೆದು ಕೇಸರಿ ಶಾಲು ಧರಿಸೋದಕ್ಕೆ ಕರೆ ಕೊಡಲಾಗಿದೆ. ಜೂನ್ 1ರಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲು ಹಂಚಿಕೆ ಮಾಡಲಾಗುತ್ತದೆ. ಹಿಜಾಬ್ಗೆ ಪ್ರತಿಯಾಗಿ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲು ವಿತರಣೆ ಮಾಡ್ತಾರೆ. ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸಬೇಕು ಅಂತ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಅವರು ಕರೆ ಕೊಟ್ಟಿದ್ದಾರೆ. ಹಿಜಾಬ್ಗೆ ಅವಕಾಶ ನೀಡಿರೋದು ಗಲಭೆಗೆ ಕಾರಣ ಆಗುತ್ತೆ. ಯೂನಿಫಾರ್ಮ್ ಅಂತಂದ್ರೆ ಸಮವಸ್ತ್ರ, ಸಮಾನತೆ, ಏಕತೆಯ ಪ್ರತೀಕ. ಸಮವಸ್ತ್ರ ಪದದ ಅರ್ಥ ಆಗ್ತಿಲ್ವಾ ಅಂತ ಪ್ರಮೋದ್ ಮುತಾಲಿಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಜಾಬಿಗೆ ಸಡ್ಡು ಹೊಡೆಯಲು ಇದೀಗ ಕೇಸರಿ ಪಡೆ ನಿರ್ಧಾರ ಮಾಡಿರುವಂಥದ್ದು. ಜೂನ್ 1ರಿಂದ ಶಾಲಾ ಕಾಲೇಜುಗಳು ಆರಂಭವಾಗ್ತಾ ಇರುವಂಥದ್ದು. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲನ್ನು ವಿತರಣೆ ಮಾಡಲಿಕ್ಕೆ ಈಗ ಕೇಸರಿ ಪಡೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂಥ ಪ್ರಮೋದ್ ಮುತಾಲಿಕ್ ಅವರು ಕೂಡ ಘೋಷಣೆ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂಥ ಪ್ರಮೋದ್ ಮುತಾಲಿಕ್ ಅವರು ಇರುವಂಥದ್ದು. ಸರ್, ರಾಜ್ಯ ಸರ್ಕಾರ ಹಿಜಾಬನ್ನು ಈಗಾಗಲೇ ವಾಪಸ್ ಪಡೆದಿರುವಂಥದ್ದು. ಅದಕ್ಕೆ ಪ್ರತಿಯಾಗಿ ಕೇಸರಿ ಶಾಲನ್ನು ವಿತರಣೆ ಮಾಡ್ತೀನಿ ಅಂತ ನೀವು ಹೇಳಿರುವಂಥದ್ದು. ಅದು ಯಾವ ರೀತಿ ಇರುತ್ತೆ ಸರ್? ಕಾರ್ಯತಂತ್ರ ಹೇಗಿರುತ್ತೆ ಸರ್? ಯೂನಿಫಾರ್ಮ್ ಅಂದರೆ ಎಲ್ಲರೂ ಸಮಾನರಾಗಿರಬೇಕು, ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರ್ದು ಅಂತನ್ನುವಂಥದ್ದು ಒಂದು ಸರಳ ಜ್ಞಾನ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಇವತ್ತಿ ಮಂತ್ರಿಗಳಿಗೆ ಅರ್ಥ ಆಗ್ತಾ ಇಲ್ಲ. ಸೊ ವಿಷ ಬಿತ್ತಾ ಇದ್ದಾರೆ, ಭೇದ ಮಾಡ್ತಾ ಇದ್ದಾರೆ, ಗಲಭೆ ಕಾರಣಕರ್ತರಾಗ್ತಾ ಇದ್ದಾರೆ. ಹಾಗೆ ಮುಸ್ಲಿಂ ಐಡೆಂಟಿಟಿ, ಇವತ್ತು ಮುಸ್ಲಿಮ್ ಹಿಜಾಬ್ ಹಾಕೊಂಡ ತಕ್ಷಣ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತಲ್ಲಿ. ಇನ್ನು ಅವರು ಜನವಾರ, ಶಿವದಾರ, ರುದ್ರಾಕ್ಷಿ ಬಗ್ಗೆ ಹೇಳ್ತಾರೆ. ಇದು ಯಾವುದೂ ಹೊರಗಡೆ ಕಾಣೋದಿಲ್ಲ. ಸೊ ಒಳಗಡೆ ಇರುತ್ತೆ, ಶಾಸ್ತ್ರಬದ್ಧವಾದಂಥ ಪ್ರಕ್ರಿಯೆ ಇರುತ್ತೆ. ಸೊ ಈಗ ನಾನು ಹೇಳೋದು, ನೀವು ಮುಸ್ಲಿಂ ಐಡೆಂಟಿಟಿ ಮಾಡೋದಾದರೆ ಹಿಂದೂ ಐಡೆಂಟಿಟಿ ಯಾಕೆ ಮಾಡಬಾರ್ದು? ಅದನ್ನು ವಾಪಸ್ ತಗೊಳ್ಳೋವರೆಗೆ ನಾವು ಕೇಸರಿ ಶಾಲನ್ನು ಹಿಂದೂ ವಿದ್ಯಾರ್ಥಿನಿಯರಿಗೆ ಹಂಚುವಂಥದ್ದು ನಿರ್ಧಾರ ಮಾಡಿದ್ದೀರಿ. ಜೂನ್ 1ನೇ ತಾರೀಕು ಪ್ರಾರಂಭ ಆಗುವಂಥ ಸ್ಕೂಲ್ಗಳಲ್ಲಿ ಏನಾಗುತ್ತೆ, ಕಾಲೇಜುಗಳಲ್ಲಾಗುತ್ತೆ, ಅಲ್ಲಿ ಕೇಸರಿ ಶಾಲನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಸ್ಕೂಲ್ ಕಾಲೇಜುಗಳಲ್ಲಿ ಹಿಂದೂ ವಿದ್ಯಾರ್ಥಿನಿಗೆ ಹಂಚುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಸರ್, ಇದು ಶ್ರೀರಾಮ ಸೇನೆಯ ಅಂದರೆ ಸಂಘಟನೆ ಒಂದು ನಿರ್ಧಾರನೋ ಅಥವಾ ಎಲ್ಲ ಹಿಂದೂ ಪರ ಸಂಘಟನೆಗಳ ಜೊತೆಗೆ ಮಾತಾಡಿದರೆ ಹೇಗೆ ಸರ್? ನೋಡಿ, ಎಲ್ಲ ಹಿಂದೂ ಸಂಘಟನೆಗಳು ಒಕ್ಕೂಟದಿಂದನೇ ನಾವು ಇದನ್ನು ಆಚರಣೆ ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಎಲ್ಲರ ಸಹಕಾರ ಇದೆ, ಎಲ್ಲರೂ ಕೂಡ ಕೈ ಜೋಡಿಸುವಂಥದ್ದು ನಿರ್ಧಾರವನ್ನು ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ, ಇಲ್ಲಿ ಎಲ್ಲ ಸಂಘಟನೆಗಳು ಒಕ್ಕೂಟ ಇದೆ, ಇದರಿಂದನೇ ನಾವು ಮಾಡೋದಂತ ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೇಸರಿ ಸಾಲನ್ನು ಹಾಕೋ ಬರೋಂಗಿಲ್ಲ ಅನ್ನೋದು ಕೂಡ ಅವರು ಹೇಳಿಕೆಯಲ್ಲಿ, ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಸರ್. ನಾನು ಮುಖ್ಯಮಂತ್ರಿ ಕೇಳ್ತಾ ಇದ್ದೀನಿ, ನೀವೊಬ್ಬರು ಲಾಯರ್ ಇದ್ದೀರಿ, ಒಬ್ಬ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದೀರಿ. ಇವತ್ತು ಮಕ್ಕಳಲ್ಲಿ ಯಾಕೆ ಭೇದ ತರ್ತಾ ಇದ್ದೀರಿ? ಮಕ್ಕಳನ್ನು ಯಾಕೆ ನೀವು ಆ ರೀತಿಯ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತನ್ನುವಂಥ ಭೇದ ತರ್ತಾ ಇದ್ದೀರಿ? ಒಂದು ಕಾಮನ್ ಸೆನ್ಸ್ ಇಲ್ವಾ? ಇನ್ನು ಕೇಸರಿ ಶಾಲ್ ಹಾಕೊಳ್ಳಂಗೆ ನೀವ್ಯಾರು ಹೇಳೋದ್ರಿ? ನೀವ್ಯಾರು ಹೇಳೋದು? ನೀವು ಹಿಜಾಬ್ ಹಾಕೋಬೋದು ಅಂತ ಹೇಳುವಂಥವ್ರು ನಾವು ಹೇಳ್ತಾ ಇದ್ದೀವಿ. ನಾವು ಹಿಂದೂ ಸಂಘಟಕರು ಹೇಳ್ತಾ, ಹಿಂದೂ ಸಮಾಜ ಹೇಳುತ್ತೆ, ನಮ್ಮ ವಿದ್ಯಾರ್ಥಿನಿಯರು ಕೇಸರಿ ಶಾಲ್ ಹಾಕ್ಕೊಂಬರ್ತಾರೆ, ನಿಮ್ಮ ತಾಕತ್ತಿದ್ರೆ ತಡೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮಂಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.